ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಟೆಂಪಲ್ಗೆ ಹೋಗ್ಲತ್ತೀವಿ ಇವತ್ತು. ಯಾವ ಟೆಂಪಲ್ ಹೋಗ್ಲತ್ತೀವಿ ಅಂದ್ರೆ ಚಿತ್ತಾಪುರಲ್ಲಿರುವಂಥ ನಾಗವಿ ಯಲ್ಲಮ್ಮ ಟೆಂಪಲ್ಗೆ ಹೋಗ್ಲತ್ತೀವಿ. ಅದು ಫೇಮಸ್ ಟೆಂಪಲ್, ಅದಕ್ಕೆ ನಾವು ಹೋಗ್ಲತ್ತೀವಿ. ಇವತ್ತು ಶಿವರಾತ್ರಿ ಅಲ್ಲ, ಅದಕ್ಕೋಸ್ಕರ ಟೆಂಪಲ್ಗೆ ಹೋಗ್ಬೇಕಂತ ಹೋಗ್ಲತ್ತೀವಿ. ನಮ್ಮ ಜೊತೆ ಪಿಂಕಿನೂ ಬರ್ಲತ್ತಾಳ, ಆಕಿಗೂ ವಿಡಿಯೋ ಒಳಗೆ ತೋರಿಸ್ತೀನಿ. ಬನ್ನಿ ನಾವು ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಪಿಂಕಿನೂ ಬಂದು ಜಾಯ್ನ್ ಆದ್ಲು ನಮ್ಮ ಜೊತೆಗೆ. ಆಟೋನೇ ಕೊಡ್ತೀವಿ. ಫೈನಲಿ ಗೈಸ್ ನಾವು ಆಟೋ ಹಿಡ್ಕೊಂಡು ಇವಾಗ ಆಟೋ ಅಮೌಂಟ್ ಕೊಡ್ಲಿಕ್ಕೆ ಇಬ್ರು ಪರದಾಡ್ಲತ್ತಾರೆ. ನೋಡಿ ಚಿಲ್ಲರೆ ಎಣಿಸ್ತದ ನೋಡಿ ಹೇಗೆ ಚಿಲ್ಲರೆ ಎಲ್ಲ ಕೊಡ್ತಾನೆ. ಬಾ ಮೆಂಟ್ಲು ಇವಳು ಏನಿಲ್ಲ ಫ್ರೆಂಡ್ಸ್, ನನಗೆ ಬೇಜಾತಿ ಮಾಡೋಕ್ಕೆ ಹೊಡ್ತಾವಳೆ. ನಮ್ಮ ಮನೇಲಿ ಇರ್ಬೇಕಲ್ಲ ಒಬ್ಬರು. ಸೊ ಬನ್ನಿ ನಾವು ಗುಡಿ ತೋರಿಸ್ತೀವಿ. ನಮ್ಮ ಮನೆ ದೇವರು ಫ್ರೆಂಡ್ಸ್. ನೋಡಿ ಗೈಸ್, ಇದೇ ಒಂದು ಟೆಂಪಲ್ ಬಂದಿದ್ದೀವಿ ನಾವು. ಕಲ್ಯಾಣಿಗೆ ಹೋಗ್ತಿದ್ದೀವಿ. ಇದು ನಾವಿವಾಗ ಕಲ್ಯಾಣಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಕಾಲು ತಕ್ಕೋಬೇಕು ಗೈಸ್. ನೋಡಿ ಅವರಿಬ್ಬರು ಹೇಗೆ ಆಟ ಆಡ್ತಾ ಇದ್ದಾರೆ ನೀರಲ್ಲಿ. ಬಾ, ನೀರು ತಲೆಗೆ ಹೊಡ್ಕೋದೆ ನೆನ್ಪೋಯ್ತು, ಅದಕ್ಕೆ ನೀರು ತಗ್ತಿದ್ದಾಳೆ ಪಿಂಕಿ. ಇದೇ ಒಂದು ಟೆಂಪಲ್ಗೆ ನಾವು ಬಂದಿದ್ದು. ಹೇಗಿದೆ ಟೆಂಪಲ್ ಎಲ್ಲ ತೋರಿಸ್ತೀನಿ. ಇದೇ ಶ್ರೀ ನಾಗವಿ ಯಲ್ಲಮ್ಮ ದೇವಸ್ಥಾನ ಗುಡಿ ಹೆಸರು. ನೋಡಿ ಗೈಸ್, ಈ ಥರ ಇದೆ ಗುಡಿ ಒಳಗಡೆ. ಸ್ವಲ್ಪ ರಶ್ ಇದೆ ಗುಡಿ, ಇವತ್ತು ಶಿವರಾತ್ರಿ ಅಲ್ಲ. ಸೊ ಏನಾದರೂ ದೇವರು ಅದು ಮಾಡೋರು ಮಾಡ್ತಾರೆ ಇಲ್ಲಿ. ಸೊ ನೋಡಬಹುದು, ಇವೆಲ್ಲ ತುಂಬ ರಶ್ ಇದೆ, ಜನಗಳೆಲ್ಲ ಇದ್ದಾರೆ. ಕ್ಯೂ ಅಲ್ಲಿ ನಿಂತಿದ್ದೀವಿ ದೇವಸ್ಥಾನ ಒಳಗಡೆ. ನೋಡಿ ಗೈಸ್, ಇಲ್ಲಿ ಹೇಗೆ ಮಲ್ಕೊಂಡಿದ್ದಾರೆ ನೋಡಿ ಗೈಸ್, ಸೊಂಡಿಗೆ ಹಾಕ್ತಿದ್ದಾರೆ. ಸರಿ ಸರಿ ತಗೊಲಿಲ್ಲ ಬಿಡಲಿಲ್ಲ ಕುಡಿ ಆಯ್ತು. ಸ್ವಲ್ಪ ನೀರು ಕುಡಿ. ನೋಡಿ ಗೈಸ್, ಎಷ್ಟು ಕ್ಲೀನ್ ನೀರಿದು. ನೋಡಿ ಗೈಸ್, ಇದು ಬೆಳ್ಳಿ ಮೂರ್ತಿ, ಎಷ್ಟು ಚೆನ್ನಾಗಿದೆ. ಈ ಹಲ್ಲಲ್ಲೇ ಹೆಂಗೆ ತಗೋ ಫುಲ್. ನೋಡಿ ಗೈಸ್, ಇದನ್ನು ನೋಡಿ ಗೈಸ್, ಎಲ್ಲ ದರ್ಶನ ಮಾಡಿ ಕೂತ್ಕೊಂಡಿದ್ದೀವಿ ಇಲ್ಲಿ. ಕೂತ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ಸುತ್ತಾಕ್ತಿದ್ದೀವಿ ಗೈಸ್. ನಾವು 2 ಸುತ್ತಾಕಿ ನೆಕ್ಸ್ಟ್ ಎಲ್ಲಿಗೆ ಅಂತ ತೋರಿಸ್ತೀವಿ. ನೆಕ್ಸ್ಟು ಒಂದು ಐತಿಹಾಸಿಕ ಸ್ಥಳ ಅದ ಇಲ್ಲಿ, ಅದು ತೋರಿಸ್ತೀವಿ. ಅಲ್ಲಿ ಹೋಗಿ ಎಲ್ಲದದು ಅದು ಸುತ್ತಾಕಿ ಅಲ್ಲಿ ಹೋಗ್ಬೇಕಾದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಮದುವೆ ಆಗಿದ್ದಾರೆ. ತಗೊಂಡೆ
ಇಲ್ಲಿ ಸ್ವಲ್ಪ ನಾವು ಕೈಗೆ ಕಟ್ಟುವ ಏನಂತಾರಲ್ಲ ಅವಕ್ಕೂ ದಾರ ತಗೊಳಕ್ಕೆ ಬಂದೀವಿ. ನೋಡೋಣ ಯಾವ್ದು ಚಂದ ಅನ್ನಿಸ್ತೋ ಅವು ತೊಗೋತೀವಿ, ತೋರಿಸ್ತೀವಿ. ಈ ಗಂಟೆ ನಾವು ಯಾರಿಗೆ ಜಾಸ್ತಿ ಇಷ್ಟಪಡ್ತೀವಿ ಅವ್ರಿಗೆ ಕೊಡಬೇಕಿತ್ತು. ನಾವು ಅಷ್ಟೇ 100 ರೂಪಾಯಿ ಜಾಸ್ತಿ. ನೋಡಿ ಯಾವ್ಯಾವ ಥರ ಇದೆ, ಎಲ್ಲ ಸರ ಇದ್ದಾವೆ. ಅಲ್ಲೆಲ್ಲ ಚಿಕ್ಕ ಮಕ್ಕಳು ಆಟ ಆಡೋ ಆಟ ಸಾಮಾನು ಇದ್ದಾವೆ. ಆಡಲ್ಲಿ ಬೆಂಕಿ ಟೆಡಿ ಒಂದು ನಾನು ಒಂದು ಎಷ್ಟು ಕ್ಯೂಟಾಗಿ ನೋಡಿ ತೊಗೊಂಡ್ವಿ ಗೈಸ್. ಇದು ರೂಪಕ್ಕಾಗ ಆಲ್ರೆಡಿ ನನ್ನ ಕೈಯಾಗದ, ಅದಕ್ಕೇನೆ ತೊಗೊಲಿಲ್ಲ. ಪೇಷನ್ಸೇ ಇಲ್ಲ ರೂಪಕ್ಕ, ಸರ್ರನಿ ಏರ್ಸ್ಕೊಂಡ್ಬಿಡ್ತಾರೆ ನೋಡಿ ಗೈಸ್. ಒಂದೇ ತೊಗೊಂಡಿವಿ. ತೊಲಿಲ್ಲ ಒಲ್ಲಂತಕ್ಕೆ ಹೆಂಗೆ ತಾಗ ಚಲ್ ಇಲ್ಲಲ್ಲೇ ನೋಡಿ ಗೈಸ್, ಕಲ್ಯಾಣಿ ಪೂಜಾರಿ ಬಂದ ನೋಡಿ ಗೈಸ್. ಫೈನಲಿ ಒಂದು ಬೆಲ್ ಕಿಚನ್ ತೊಗೊಂಡಿದ್ದೀನಿ. ಅದು ಯಾರಿಗೆ ಕೊಡ್ತೀನಿ ಅಂದರೆ ಅಡೇ ಫೈನಲಿ ನಾವು ಇದು ಬಂದೀವಿ. ಬಹು ವಿಷ್ಣು ಮಹೇಶ್ವರ ಅನ್ನೋ ದೇವಸ್ಥಾನ ಅದು. ಇದು ಭಾಳ ಫೇಮಸ್ ಅದ, ಐತಿಹಾಸಿಕ ಪ್ಲೇಸ್ ಇದು. ಒಳಗವೇ ಕಂಬ. ಇದ್ರದ್ದೊಂದು ಸ್ಟೋರಿ ಅದ ಗೈಸ್. ಅದು ಹೆಂಗೆ ಹೇಳ್ಬೇಕು ಗೊತ್ತಿಲ್ಲ. ಇಲ್ಲಿವರೆಗೂ ಇದು ಏನಿದು ಗೈಸ್, ಇದು ಕರೆಕ್ಟ್ ಹೋದ್ರೆ ನಿಧಿ ಸಿಗುತ್ತೆ. ಫಸ್ಟ್ ಕರ್ನಾಟಕ ಕಂಡು ಬಂದಿದ್ದು ಇದೇ ಶಾಸನ ಅಂತ ನೋಡಿ ಅವ್ರು ಹೇಳ್ತಿದ್ದಾರೆ. ನೋಡಿ ಗೈಸ್, ಇದ್ರ ಮೇಲೆ ಅಕ್ಷರ ಇದೆ. ಇದನ್ನ ಏನ್ಲೇ ಇದು ಕರೆಕ್ಟಾಗಿ ಹೇಳು. ನಿಧಿದು ಅಡ್ರೆಸ್ ಅದ ಇದ್ರ ಮೇಲೆ. ಹಳೆ ಶಾಸನ ಲ್ಯಾಂಗ್ವೇಜ್ದಾಗ ಅದ್ರಿ ಫ್ರೆಂಡ್ಸ್. ಇದು ಕರೆಕ್ಟ್ ಓದೋರಿಗೆ ನಿಧಿ ಸಿಗ್ತದ. ಬಟ್ ಇದು ಇನ್ನತನ ಯಾರ ಕೈಲೇನೂ ಓದ್ಲಕ್ಕಾಗಿಲ್ಲ. ಆಗಿಲ್ಲ, ನಮಗೂ ಆಗಲ್ಲ. ನೀನ್ ನೋಡ್ಬೋದು ಇಲ್ಲಿ ನೋಡಿ ನ ಇದೆ, ಮತ್ತೊಂದು ಅದ, ಇಲ್ಲಿ ನೂ ಅದ, ಕೂ ಅದ. ನಮ್ಗೆ ಆಗಲ್ಲ. ಟ್ರೈ ಮಾಡಿದವ್ರಿಗೆ ಸುಮ್ಮನೆ ಬಿಟ್ಟಿಲ್ಲ ದೇವರು, ಅವ್ರನ್ನ ದೇವ್ರ ಹತ್ರನೇ ಕರ್ಕೊಂಡು ಬಿಟ್ಟಿದ್ದಾನೆ. ನೋಡಿ ಗೈಸ್, ಇಷ್ಟೊಂದು ಇದ್ದಿದ್ಮೇಲೆ ನಾವು ಜಾಸ್ತಿ ಓವರಾಗಿ ಏನೂ ಮಾಡೋಕೆ ಹೋಗ್ಬಾರ್ದು, ಸುಮ್ಮನೆ ತೋರಿಸೋದು ನಮ್ಮ ಕೆಲಸ ತೋರಿಸಿ. ಫೈನಲಿ ನಾವು ಐತಿಹಾಸಿಕ ಸ್ಥಳ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋ ಟೆಂಪಲಿಗೆ ಬಂದೀವಿ. ಇದ್ರ ಬಗ್ಗೆ ಅಂತೂ ಹೇಳ್ದಳು ನಮ್ಮ ಪಿಂಕಿ. ಎಲ್ಲದ್ದು ಇದ್ರ ಬಗ್ಗೆ ಹೇಳ್ದಳು, ನಮಗೂ ಗೊತ್ತಿರಲಿಲ್ಲ, ಕೇಳಿದ್ಮೇಲೆ ಗೊತ್ತಾಯ್ತು. ಖರೆ ಆಗ್ಯದ ನೋಡಿ. ಇವಾಗ ನಾವು ಅಲ್ಲಿ ಒಳಗೆ ಹೋಗ್ತೀವಿ, ಬರ್ರಿ ತೋರಿಸ್ತೀವಿ ಹೇಗದಂತ. ಬನ್ನಿ, ತುಂಬ ಚೆನ್ನಾಗಿದೆ, ತಂಪಾಗಿ. ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋ ದೇವರು ನೋಡಿ ಹೇಗಿದೆ. ಇದು ಐತಿಹಾಸಿಕ ಸ್ಥಳ ನೋಡಿ ಗೈಸ್, ಯಾವ ಥರ ಇದೆ ಇಲ್ಲೆಲ್ಲ. ಇದ್ರದ್ದೊಂದು ಸ್ಟೋರಿನೇ ಇದೆ. ಈ ಸ್ಟೋರಿ, ಈ ಕಂಬ ನಮಗೆ ಎಣ್ಸೋಕ್ಕೆ ಆಗಲ್ಲ. ಈ ಕಂಬ ಎಷ್ಟಿದೆ ಅಂತ ನಮಗೆ ಎಣ್ಸೋಕ್ಕೆ ಆಗಲ್ಲ ಗೈಸ್. ಯಾಕಂದರೆ ಎಣ್ದಷ್ಟು ಒಬ್ರಿಗೆ ಕೌಂಟ್ ಆದಷ್ಟು ಇನ್ನೊಬ್ರಿಗೆ ಕರೆಕ್ಟ್ ಆಗಲ್ಲ. ಕರೆಕ್ಟಾಗಿ ಎಣ್ಸೋಕ್ಕೆ ಆಗಲ್ಲ. ಒಂದಾದರೂ ಎರಡಾದರೂ ಕಮ್ಮಿನೇ ಆಗುತ್ತೆ. ಓಕೆ, ಇದು ಸ್ಟೋರಿ ಏನಂದರೆ, ಹೀಗೆ ಒಂದು ಸ್ಕೂಲ್ದು, ಯಾವುದೋ ಒಂದು ಸರ್ಕಾರಿ ಸ್ಕೂಲ್ದು ಮಕ್ಕಳಿಗೆ ಟ್ರಿಪ್ಪಿಗೆ ಕರ್ಕೊಂಡ್ಬಂದಿರ್ತಾರೆ ಇಲ್ಲಿ. ಸೊ ಕಂಬ ಎಣಿಸ್ಬೇಕು ಅಂತ ಎಲ್ಲ ಕಂಬಕ್ಕೆ ಒಂದೊಂದು ಹುಡುಗರಿಗೆ ನಿಂದಿರಿಸಿ ಎಣಿಸಿದ್ರೆ ಆ ಒಂದು ಹುಡುಗನೇ ಏನು ಕಾಣೆ ಆಗಿದ್ದಾನೆ. ನಮ್ಮ ಭಾಷೆಯಲ್ಲಿ ಐಕ್ ಆಗಿದ್ದಾನೆ ಅಂತ ಹೇಳ್ತಾರೆ. ಕಾಣೆ ಆಗಿಬಿಟ್ಟೆನ ಅಂದ್ರೆ ಎಣಿಸ್ಲಿಕ್ಕಾಗಿಲ್ಲ. ಅಷ್ಟು ಕರೆಕ್ಟ್ ಕೌಂಟ್ ಸಿಗಲ್ಲ. ಒಬ್ರಿಗೆ ಒಂದು ಕೌಂಟ್ ಆದರೆ ಇನ್ನೊಬ್ರಿಗೆ ಬೇರೆ ಕೌಂಟ್ ಆಗುತ್ತೆ. ಈ ಥರ ಇದು ಸ್ಪೆಷಾಲಿಟಿ. ಎಷ್ಟು ಕಂಬ ಇದೆ ಗೈಸ್, ಎಣ್ಸೋಕ್ಕಾಗಲ್ಲ. ಎಣ್ಸಿದ್ರೂ ಕೌಂಟ್ ಕರೆಕ್ಟ್ ಸಿಗಲ್ಲ. ಇದೇ ಈ ಕಂಬ, ಈ ಒಂದು ಗುಡಿದು ಸ್ಪೆಷಲ್. ಓಕೆ, ನೋಡಿ ಗೋಡೆ ಒಳಗಡೆ ಎಲ್ಲ ಕಂಬ ಇದೆ. ಇಲ್ಲಿದೆ ಪೂರ್ತಿ ಕಂಬದಂದೇ ತುಂಬಿಬಿಟ್ಟಿದೆ ಇದು. ನೋಡಿ ಗೈಸ್, ಈ ಥರ ಎಲ್ಲ ಚೆನ್ನಾಗಿದೆ. ಮೇಲಿಂದ ಸೀದಾ ಡೈರೆಕ್ಟ್
ಒಂಥರ ಚೆನ್ನಾಗಿದೆ ಅಲ್ಲ. ನೋಡಿ ಇದೇ ದೇವರು, ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋ ಒಂದು ದೇವಸ್ಥಾನ. ಇಲ್ಲಿ ಬಸವ ಇದ್ದಾನೆ, ನಮಸ್ಕಾರ ಮಾಡಿ ನೋಡಿ ಬರುತ್ತೆ. ನೋಡಿ ಗೈಸ್ ಯಾವ ಥರ ಇದೆ. ಫಸ್ಟಿಗೆ ಹೇಳಿಲ್ಲ ಅವನಂತಿಗೆ ನಮ್ಮ ಕೌಂಟ್ ಮಿಸ್ ಅದು. ನೋಡಿ ಇವಳು ದೇವಸ್ಥಾನದಲ್ಲೂ ಜಗಳ ಆಡ್ತಾಳೆ ಅನ್ಸುತ್ತೆ. ನೋಡಿ ಇವತ್ತು ಶಿವರಾತ್ರಿ, ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ನಮಗೆ ಈ ಪ್ರಸಾದ ಸಿಕ್ತು ಅಲ್ಲಿ ಹೋಗೋದಕ್ಕೆ. ನೋಡಿ ಎಷ್ಟು ಕಂಬ ಇದೆ ಇಲ್ಲಿ. ಥರ ನೋಡುವಂಥ ಪ್ಲೇಸ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಬಂದರೆ. ಸೊ ಬ್ಲೆಸ್ಸಿಂಗ್ ಫೀಲ್ ಆಗ್ತಿದೆ. ಹೇಗಿದೆ ಬಿಸಿಲು ನೋಡಿ. ನಮ್ಮ ಊರೇ ಜಾಸ್ತಿ ಜನ ಇಲ್ಲ ಇಲ್ಲಿ. ನಾನು ಇಲ್ಲಿ ಕೂತಿದ್ದೆ. ಚಲೋ 1 hour ಆಯಿತು ಅಲ್ಲೇ ಫೋಟೋಶೂಟ್ ಎಲ್ಲ ಮಾಡಿ ಹೊರಗಡೆ ಬಂದೀವಿ. ಇವಾಗ ಸುತ್ತ ಹಾಕಬೇಕು. ಇದು ಒಂಥರ ಲವ್ ಮಾಕ್ಟೇಲ್ ಮೂವಿದು ದೇವಸ್ಥಾನ ಥರನೇ ಇದೆ ನೋಡಿ ಯಾವ ಥರ ಇದೆ. ನಾವು ಸುತ್ತ ಹಾಕೋದು ಅಂತ ಬನ್ನಿ. ನಮ್ಮ ಅಕ್ಕ ಇವಳು ನೋಡಿ ಗೈಸ್, ತುಂಬ ಪೀಸ್ಫುಲ್ ಆಗಿರೋಂಥ ಜಾಗ. ಬೆಂಕಿಯಲ್ಲಿ ಬಿಸಿಲು ಸ್ವಲ್ಪನೂ ಬೋರ್ ಆಗ್ತಾ ಇಲ್ಲ. ತುಂಬ ಚೆನ್ನಾಗಿ ಇದೆ ಟೆಂಪಲ್. ಬಂದು ನಿಮಗೂ ಇಷ್ಟ ಆಗುತ್ತೆ, ಬಂದು ವಿಸಿಟ್ ಮಾಡಿ. ನೋಡ್ತಾ ಇರಿ ನಮ್ಮ ಬ್ಲಾಗ್ ಕಂಟಿನ್ಯೂ ಆಗಿ. ಇವಾಗಿಂದ ಡೈಲಿ ಬ್ಲಾಗ್ ಬಿಡ್ತಾನೆ ಇರ್ತೀನಿ. ಏನಾದರೂ ಕಂಟೆಂಟ್ ಇದ್ದರೆ ಬಿಡ್ಬೋದು. ಕಾಲು ತುಂಬ ಸುಡ್ತಾ ಇದೆ ಗೈಸ್, ನೋಡಿ ಸುಡ್ತಾ ಇದೆ ಬಾಮ ನೋಡಿ. ಇದೇ ಥರ ನಮ್ಮ ಬ್ಲಾಗ್ನ ನಾವು ಬಿಡ್ತಾನೆ ಇರ್ತೀವಿ. ಬಿಟ್ಟಾಗೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡಬೇಕು ಅಂದ್ಕೊಂಡಿನಿ. ಎಂಡ್ ಮಾಡಲಿ ನೋಡಿ ಫ್ರೆಂಡ್ಸ್, ನಿಮಗೆ ಕಾಣಿಸ್ತಿದೆ